ನಮ್ಮೆಲ್ರಿಗೂ ಗೊತ್ತು ಕಮ್ಮಿ ತಿನ್ಬೇಕು, ಜಾಸ್ತಿ ತಿಂದ್ರೆ ದಪ್ಪ ಆಗ್ತೀವಿ ಅಂತ. ನಮ್ಮೆಲ್ರಿಗೂ ಗೊತ್ತು ಬೆಳಗ್ಗೆ 3:30ಗೆ ಹೇಳ್ಬೇಕು ಅಂತ ಹೇಳಲ್ಲ. ನಮ್ಮೆಲ್ರಿಗೂ ಗೊತ್ತು ಕಾಯಿಲೆ ಬರ್ಸ್ಕೋಬಾರ್ದು, ಯೋಗ ಮಾಡಬೇಕು ಅಂತ ಮಾಡಲ್ಲ. ನಮ್ಮೆಲ್ರಿಗೂ ಗೊತ್ತು ನಾವು ಯಾರನ್ನು ದೇಶಬಾರ್ದು, ನಾವು ಚೆನ್ನಾಗಿರ್ಬೇಕು ಅಂತ ಅದು ಮಾಡಲ್ಲ. ನಮ್ಮ ನೆಕ್ಸ್ಟ್ ಜನರೇಷನ್ ಮಕ್ಕಳಿಗೆ ನಾವೆಂತ ಸಮಾಜವನ್ನ ನಿರ್ಮಿಸಿ ಹೋಗ್ತೀವಿ. ಆಮೇಲೆ ನೀವು ಕೊಡೋ ಕೊಡುಗೆ ಎಲ್ಲ ಹೇಳ್ತೀನಿ ಕೇಳಿ. 4 ಮನೇಲಿ ಬಾಡಿಗೆ ಬರುತ್ತೆ, 4 ಕಾರ್ ಇಟ್ಟಿದ್ದೀನಿ, ನನ್ನ ಮಗನ ಓದಿಸಿದ್ದೀನಿ, ಅಷ್ಟರಲ್ಲಿ ಜೀವನ ನಡ್ಸಕ್ಕಾಗಲ್ಲ. ಅವ್ರು ಒಂದೇ ನಿಮಿಷಕ್ಕೆ ಕಳೀತಾರೆ. ಇವತ್ತಿನ ದಿನ ನೀವೆಲ್ಲ ಕಡೆ ನೋಡ್ಕೊಂಡ್ ಬರ್ತೀರ, ಟಿವಿಲಿ ದುಡ್ಡು ಇಟ್ಕೊಂಡಿರೋರು ಕೂಡ ಆತ್ಮಹತ್ಯೆ ಮಾಡ್ಕೋತಾರೆ. ಯಾಕೆ? ಅವರಲ್ಲಿ ಸ್ಟ್ರಾಂಗ್ ವ್ಯಕ್ತಿತ್ವ ಇಲ್ಲ. ಸೊ ಆ ರೀತಿ ಸ್ಟ್ರಾಂಗ್ ವ್ಯಕ್ತಿತ್ವದ ತಳಹದಿನೇ ಹಿಂದುತ್ವ. ನಮ್ಮಲ್ಲೇ ಸ್ಟ್ರಾಂಗ್ ವ್ಯಕ್ತಿತ್ವ ಇದ್ದಾಗ ನಾವ್ ಇನ್ನೊಬ್ಬರನ್ನ ನೋಡಿ ಹೊಟ್ಟೆ ಕಿಚ್ಪಡೋದಕ್ಕೆ ಹೋಗೋದಿಲ್ಲ. ಮಹಾರಾಜರ ಮಕ್ಕಳುಗಳು ಕೂಡ ಎಲ್ಲಾ ವಿದ್ಯೆಗಳಲ್ಲೂ ಪರಿಣಿತರಾಗಿರ್ತಿದ್ರು. ಆದ್ರೆ ಇವತ್ತಿನ ದಿನ ಶ್ರೀಮಂತರ ಮಕ್ಕಳು ಹೆಂಗ್ ಮನೇಲಿ ಕುತ್ಕೋತಾರೆ, ನಮ್ಮ ಅಪ್ಪ ಆಸ್ತಿ ಮಾಡಿದಾರೆ ಬಿಡು, ನನ್ಗೇನ್ ಕಷ್ಟ, ನನ್ ಗೇಮ್ ಆಡ್ತಾ ಇರೋಣ ಅಂತ ಆಡ್ತಾರೆ. ವೃದ್ಧಾಪ್ಯಕ್ಕೆ ಹೋದಾಗ ಕಲಿಯೋದಲ್ಲ ಹಿಂದುತ್ವ ಆಗ್ಲಿ, ದೇಶಭಕ್ತಿ ಆಗಿರ್ಲಿ, ದೈವಿಕತ್ವವನ್ನಾಗ್ಲಿ. ಬ್ರಹ್ಮ ಜಿಜ್ಞಾಸೆ ಅನ್ನೋದು ಚಿಕ್ಕ ವಯಸ್ಸಿಂದಾನೇ ಶುರುವಾಗ್ಬೇಕು. ನಾವೆಲ್ಲರೂ ಇವತ್ತು ಇಲ್ಲಿ ಹಿಂದೂ ಸಮಾಜೋತ್ಸವನ್ನ ಆಚರಿಸ್ತಾ ಇದೀವಿ. ಆದ್ರೆ ನಾವೆಲ್ಲರೂ ಇಂಥ ಆಚರಣೆಗಳಲ್ಲಿ ಭಾಗಿಗಳು ಆಗಿದ್ದೀವಿ, ಅದನ್ನ ಮುಂದುವರಿಸ್ಕೊಂಡೇ ಬಂದಿದ್ದೀವಿ. ಆದ್ರೆ ಎಲ್ರಿಗೂ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದೊಂದು ಕಷ್ಟಗಳಿದೆ. ನಮ್ಮ ನಿಜವಾದ ಜೀವನ ಕೂಡ ಒಂದು ಉತ್ಸವದ ರೀತಿ ಸೆಲೆಬ್ರೇಷನ್ನ ಮಾಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಹೇಗೆ ಹಿಂದುತ್ವ ನಮ್ಮೊಳಗೆ ಒಂದು ತಳಹದಿಯಾಗಿ ಕೂತ್ಕೊಳ್ಳುತ್ತೆ. ನನ್ನಲ್ಲಿ ಸ್ಟ್ರಾಂಗ್ ಹಿಂದುತ್ವ ಇದ್ದಾಗ ನನ್ನ ಜೀವನ ಕೂಡ ಸೆಲೆಬ್ರೇಷನ್ ಹೇಗಾಗತ್ತೆ ಅನ್ನೋದು ಬಹಳ ಮುಖ್ಯ. ಯಾಕೆಂದ್ರೆ ನಮ್ಮನ್ನ ಎಲ್ಲ ನಮ್ಮ ಲೀಡರ್ಸ್ ಕರೆದ್ರು ಅಂತ ನಾವುಗಳು ಅನೇಕ ಕಾರ್ಯಕ್ರಮಗಳು ಹೋಗ್ತೀವಿ. ಮತ್ತೆ ಮನೆಗೆ ವಾಪಸ್ ಹೋದ ತಕ್ಷಣ ನಮ್ಮದೇ ಆದ ಕಷ್ಟಗಳು, ನಮ್ಮದೇ ಆದ ಚಿಂತೆಗಳು, ನಮ್ಮದೇ ಆದ ಕಾಯಿಲೆಗಳು, ನಮ್ಮ ಮನೆ ತಾಪತ್ರೆಗಳು ಎಲ್ಲ ಮೈಂಡಲ್ಲಿ ಜ್ಞಾಪಕ ಬರ್ತಾ ಹೋಗುತ್ತೆ. ಯಾವತ್ತು ನಮ್ಮ ಜೀವನ ಉತ್ಸವದ ರೀತಿಯಲ್ಲಿ ನಾವು ಸೆಲೆಬ್ರೇಟ್ ಮಾಡಬೇಕು. ಇವತ್ತಿನ ದಿನ ಇಂಗ್ಲಿಷ್ ಅವ್ರು ಬಂದು ಮ್ಯಾನಿಫೆಸ್ಟೇಷನ್ ಹೇಳಿದಾಗ, ಓ ಸೆಲೆಬ್ರೇಟ್ ಯುವರ್ ಲೈಫ್, ಮೈ ಲೈಫ್ ಇಸ್ ಅ ಸೆಲೆಬ್ರೇಷನ್ ಅನ್ನೋದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳಕ್ ಹೋಗ್ತೀವಿ. ಆದ್ರೆ ನಿಜವಾದ ಮೂಲ, ಅದರ ತಳಹದಿ, ಅದರ ಬೇರು ನಮ್ಮ ವೇದಗಳ ಕಾಲದಲ್ಲೇನೆ ಶುರುವಾಯಿತು. ಹೇಗೆ? ವೇದಗಳ ಮೊದಲ ಮಂತ್ರನೇ ಅದರಲ್ಲಿರೋದು ಕಿಂ ಕಾರಣಂ ಬ್ರಹ್ಮ ಕುತಃ ಸ್ಮಜಾತಃ, ಹೂ ಆಮ್ ಐ, ವೈ ಆಮ್ ಐ ಎಕ್ಸಿಸ್ಟಿಂಗ್, ನಾನು ಯಾರು, ನಾನು ಯಾತಕ್ಕಾಗಿ ಭೂಮಿ ಮೇಲೆ ಬಂದಿದ್ದೀನಿ ಅನ್ನೋದು ಮೊದಲ ಮೂಲ ಮಂತ್ರವನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋದ್ರೆ, ಅದು ಇಂಗ್ಲೀಷಲ್ಲಾದ್ರೂ ಅರ್ಥ ಮಾಡ್ಕೊಳ್ಳೋಣ, ತಮಿಳಲ್ಲಾದ್ರೂ ಅರ್ಥ ಮಾಡ್ಕೊಳ್ಳೋಣ, ಹಿಂದಿಲಾದ್ರೂ ಅರ್ಥ ಮಾಡ್ಕೊಳ್ಳೋಣ, ಆ ಅರ್ಥಕ್ಕೆ ಜಾತಿ ಅನ್ನೋದಿರೋದಿಲ್ಲ. ಕಿಂ ಕಾರಣಂ ಬ್ರಹ್ಮ, ವೈ ಆಮ್ ಐ ಎಕ್ಸಿಸ್ಟಿಂಗ್. ಇದನ್ನೇ ನಮ್ಮ ಪಾಶ್ಚಿಮಾತ್ಯ ವಿಜ್ಞಾನಿಗಳು ಕೂಡ ಹೇಳಿದ್ರು. ಅರಿಸ್ಟಾಟಲ್ ಆಗಿರ್ಬೋದು, ಸಾಕ್ರೆಟಿಸ್ ಆಗಿರ್ಬೋದು, ಪೈಥಾಗರಸ್ ಆಗಿರ್ಬೋದು. ನಾವೆಲ್ಲ ಯಾರು ಯಾತಕ್ಕೋಸ್ಕರ ಹುಟ್ಟಿದೀವಿ ಅಂತ, ಯಾಕೆ ಈ ಕರ್ಮ ಜೀವನವನ್ನ ಸಾಗಿಸ್ತಾ 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 ಹೋಗ್ತೀವಿ. ದಿನದಲ್ಲಿ ನಮ್ಮನ್ನ ನಾವೇ ಗಮನಿಸಿದ್ರೆ ಏನೋ ಒಂದು 4 ಸಲ ನಕ್ಕಿರ್ತೀವಿ ಅಷ್ಟೇ. ಇನ್ನೆಲ್ಲ ಪೂರ್ತಿ ದಿನ ಬೇಜಾರಲ್ಲೇ ಇರ್ತೀವಿ ಲೈಫಲ್ಲಿ. ಸೊ ಈ ಪದಗಳ ಅರ್ಥವನ್ನ ನಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಾನೇ ನಾವು ಶುರು ಮಾಡಿದಾಗ, ಅಥಾತೋ ಬ್ರಹ್ಮ ಜಿಜ್ಞಾಸಃ, ಬ್ರಹ್ಮ ಜಿಜ್ಞಾಸೆ ಅನ್ನೋದು ಚಿಕ್ಕ ವಯಸ್ಸಿಂದಾನೇ ಶುರುವಾಗಬೇಕು. ಅದು ಬ್ರಹ್ಮನ್ ಅಂದ್ರೆ ನಮ್ಮ ಪರಮಾತ್ಮ ಅಂತ ಮಾತ್ರನೇ ಅಲ್ಲ, ವೈಜ್ಞಾನಿಕವಾಗಿ ಕೂಡ ಅಧ್ಯಾತ್ಮವನ್ನ ನಾವು ಎನರ್ಜಿಗೆ ಹೋಲಿಸ್ತೀವಿ. ಸೊ ನಮ್ಮೆಲ್ಲರ ಜೀವನನೇ ಒಂದು ಅಂತ ಅನ್ಕೊಳ್ತಾ ಹೋದಾಗ ನಮ್ಗೆ ಮೂಲ ಹಿಂದುತ್ವ, ಹಿಂದೂ ತತ್ವ ಚಿಕ್ಕ ವಯಸ್ಸಿಂದಾನೇ ನಮ್ಮಲ್ಲಿ ಬೀಜನ ಬಿತ್ತಿದಾಗ ನಾವು ಬೆಳೀತಾ 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 ಸ್ಟ್ರಾಂಗ್ ವ್ಯಕ್ತಿಗಳಾಗ್ತಾ ಹೋಗ್ತೀವಿ. ಆವಾಗ ನಮ್ಗೆ ನಿಜವಾದ ಜೀವನದ ಕಷ್ಟ ಕಷ್ಟ ಅಂತ ಅನ್ಸೋದೇ ಇಲ್ಲ. ನನ್ನ ಪೂರ್ವ ಜನ್ಮದ ಕರ್ಮಾನುಸಾರವಾಗಿ ನಾನು ಇದನ್ನ ಮಾಡ್ತಾ ಬಂದಿದ್ದೀನಿ, ಆದ್ರೂ ಐ ಸೆಲೆಬ್ರೇಟ್ ಮೈ ಲೈಫ್. ಅದು ನನ್ನ ನಿಜವಾದ ಉತ್ಸವ, ನನ್ನ ಜೀವನದ ಉತ್ಸವ. ಇಂಗ್ಲಿಷ್ ಅಲ್ಲಿ ಒಂದು ಸೇ ಇದೆ, ಅಂದ್ರೆ ಡೋಂಟ್ ಗಿವ್ ಮಿ ಬ್ಯೂಟಿಫುಲ್ ಪಾತ್, ಗಿವ್ ಮಿ ಸ್ಟ್ರಾಂಗ್ ಲೆಗ್ಸ್. ನಾನು ಎಲ್ಲ ಕಷ್ಟಗಳನ್ನ ಸಹಿಸಿ ಮುನ್ನಡೆದು ನನ್ನ ಜೀವನ ಸೆಲೆಬ್ರೇಟ್ ಮಾಡೋದಕ್ಕೆ ನನಗೆ ಸ್ಟ್ರಾಂಗ್ ಲೆಗ್ಸ್ ಬೇಕು. ಎಲ್ಲ ಸುಲಭವಾಗಿರೋದೇ ಬೇಕು ಅಂತಲ್ಲ ಜೀವನದಲ್ಲಿ. ಸೊ ಆ ರೀತಿ ಸ್ಟ್ರಾಂಗ್ ವ್ಯಕ್ತಿತ್ವದ ತಳಹದಿನೇ ಹಿಂದುತ್ವ. ಅದೇ ರೀತಿ ಭಗವದ್ಗೀತೆಯಲ್ಲಿ ಒಂದು ಕೃಷ್ಣ ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ, ಅಹಂ ಆತ್ಮ ಗೂಢಕೇಶ ಸರ್ವಭೂತಸ್ಯ ಸ್ಥಿತಃ, ಅಹಂ ಆದಿಂ ಚ ಮಧ್ಯಂ ಚ ಭೂತಾನಾಂ ಅಂತಮೇವಚ. ನಾನೇ ಎಲ್ಲಾ ಜೀವಾತ್ಮದಲ್ಲೂ ಸ್ಥಿತನಾಗಿದ್ದೇನೆ ಅಂತಂದಾಗ ನಮ್ಮ ಶತ್ರುಗಳು ಅಂತ ಎದುರುಗಿರೋರ್ನ ಹೇಗೆ ಕನ್ಸಿಡರ್ ಮಾಡೋದು ನಾವು? ಅಥವಾ ನನ್ನ ಎನಿಮಿ ಪಕ್ಕದ ಮನೆಯವರು, ಎದುರು ಮನೆಯವರು ಕಾರ್ ತಗೊಂಡ್ಬಿಟ್ರು, ಪಕ್ಕದ ಮನೆಯವರು ಮಗನ ಇಂಜಿನಿಯರಿಂಗ್ ಓದಿಸ್ತಾ ಇದ್ದಾರೆ, ನಮ್ಮ ಮನೆಗೆ ಮಾತ್ರ ಏನೂ ಇಲ್ಲ ಅಂತ ಜಗಳ ಆಡೋ ಮನಸ್ಥಿತಿ ನಮಗೆ ಬರೋದಿಲ್ಲ. ಯಾವಾಗ ನಮ್ಮ ಮೂಲ ತತ್ವವನ್ನ ನಾವು ತಿಳ್ಕೊಂಡಾಗ, ನಮ್ಮಲ್ಲೇ ಸ್ಟ್ರಾಂಗ್ ವ್ಯಕ್ತಿತ್ವ ಇದ್ದಾಗ ನಾವು ಇನ್ನೊಬ್ಬರನ್ನ ನೋಡಿ ಹೊಟ್ಟೆ ಕಿಚ್ಪಡೋದಕ್ಕೆ ಹೋಗೋದಿಲ್ಲ. ಅದೆಲ್ಲವೂ ಬರೋದು ಎಲ್ಲಿಂದ? ನಮ್ಮ ನಿಜವಾದ ಹಿಂದೂ ತತ್ವದಿಂದ.
ಎಗೇನ್ ನಾನು ಹೇಳ್ದಂಗೆ ಅದು ಬರೀ ಹಿಂದುತ್ವ ಅಂದರೆ ಬರೀ ಹಿಂದೂಗಳದ್ದು ಅಂತಲ್ಲ, ಭಾರತೀಯರಲ್ಲಿ ನಾವು ಸಹಿಷ್ಣುಗಳಾಗಿ ಎಲ್ಲ ಜಾತಿ ಧರ್ಮಗಳನ್ನು ಗೌರವಿಸುವಂಥ ಮನಸ್ಥಿತಿಯನ್ನು ಇಟ್ಕೊಂಡಿದ್ದೀವಿ. ಯಾಕೆ ಅಂದರೆ ನಾನು ಈಗಲೇ ಹೇಳ್ದಂಗೆ ಎಲ್ಲ ಜೀವಾತ್ಮನಲ್ಲೂ ಪರಮಾತ್ಮ ಇದ್ದಾನೆ, ಅದು ಬೇರೆ 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 ಆಕಾರ ಅಂತ ನಾವು ಅನ್ಕೋಬಹುದು. ಅದೇ ನಾವು ಡಾಕ್ಟರ್ ಹತ್ರ ಹೋದಾಗ ಎಲ್ರಿಗೂ ಆಪರೇಷನ್ ಮಾಡೋದು ಅದನ್ನೇ, ಎಲ್ಲರ ಜೀವನನೂ ಹಾಗೆ ಸಾಗುತ್ತೆ. ನಾವೆಲ್ಲರೂ ಸತ್ತ ಮೇಲೆ ಒಂದೇ ಕಡೆಗೆ ಹೋಗ್ತೀವಿ. ದಟ್ ಇಸ್ ಓನ್ಲಿ ಎನರ್ಜಿ. ಅದನ್ನು ವೈಜ್ಞಾನಿಕವಾಗಿ ಅದಕ್ಕೆ ಎಲ್ಲ ತತ್ವಗಳನ್ನು ಎನರ್ಜಿಗೆ ಹೋಲಿಸಿರೋದು. ಸೊ ನಾನು ಯಾಕೆ ಇಷ್ಟು ಫಿಲಾಸಫಿನ ಫೌಂಡೇಶನ್ ಹಾಕೊಂಡು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವಾಗಲೇ ಹೇಳ್ದಂಗೆ ನನ್ನ ಡಾಕ್ಟರೇಟ್ ಸಬ್ಜೆಕ್ಟ್ ವಾಸ್ ಆನ್ ಫಿಲಾಸಫಿ. ಅದನ್ನು ಕೂಡ ನಾನು ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಕಾಲೇಜಸ್ನಲ್ಲಿ ಅದು ನನ್ನ ಭಾರತದಲ್ಲಿ ಕರ್ನಾಟಕದಲ್ಲಿ ನಾನು ಗಲಾಟೆ ಮಾಡಿ ಡಿಪಾರ್ಟ್ಮೆಂಟ್ನ ಓಪನ್ ಮಾಡಿಸಿ ಫಿಲಾಸಫಿ ಓದಿದೆ. ಯಾಕೆ ಎಲ್ಲ ತಂದೆ ತಾಯಿಯಂದ್ರು ಅವ್ರ ಮಕ್ಕಳುಗಳನ್ನ ಜಾಬ್ ಓರಿಯೆಂಟೆಡ್ ಕೋರ್ಸಿಗೆ ಮಾತ್ರ ಕಳಿಸ್ತಾರೆ ಅಂದರೆ, ಅದು ಪಾಶ್ಚಿಮಾತ್ಯರು ನಮಗೆ ಬಿಟ್ಟು ಹೋಗಿರೋವಂಥದ್ದು. ನೀ ಇಂಜಿನಿಯರಿಂಗೇ ಓದಬೇಕು, ನೀನು ಇದನ್ನೇ ಓದಬೇಕು, ನೀ ಅದನ್ನೇ ಓದಿದ್ರೇ ನಿನ್ನ ಕೆಲಸ ಸಿಗೋದು ಅಂತ. ಇವಾಗ ನಾನು ಫಿಲಾಸಫಿನೇ ಓದಿ ನಾನು ಕೆಲಸ ಮಾಡ್ತಿಲ್ವಾ? ನಾನು ಫಿಲಾಸಫಿನೇ ಓದಿ ಸ್ಟ್ರಾಂಗ್ ವ್ಯಕ್ತಿತ್ವನ ಪಡ್ಕೊಂಡಿಲ್ವಾ? ಫಿಲಾಸಫಿನ ಓದಿನೂ ನಾನು ಹೋರಾಟ ಮಾಡೋ ಶಕ್ತಿಯನ್ನು ಪಡ್ಕೊಂಡಿಲ್ವಾ? ಖಂಡಿತ ಯಾರೇನೇನು ಬೇಕಾದರೂ ಸಾಧಿಸಬಹುದು. ಆದರೆ ನಮ್ಮ ಮನಸ್ಥಿತಿಯಲ್ಲಿ ನಾವು ತತ್ವಶಾಸ್ತ್ರವನ್ನು ಮೊದಲು ಅಳವಡಿಸ್ಕೋಬೇಕು. ಅಟ್ಲೀಸ್ಟ್ ತತ್ವಶಾಸ್ತ್ರ ಚಿಕ್ಕ ವಯಸ್ಸಿಂದಾನೇ ನಮಗೆ ಬಾಲ್ಯ ಯೌವನ ಕೌಮಾರ ವೃದ್ಧಾಪ್ಯಕ್ಕೆ ಹೋದಾಗ ಕಲಿಯೋದಲ್ಲ. ಹಿಂದುತ್ವ ಆಗಲಿ, ದೇಶಭಕ್ತಿ ಆಗಿರಲಿ, ದೈವಿಕತ್ವವನ್ನಾಗಲಿ ನೀವು ಮಕ್ಕಳಿಗೆ ಕೊಡಬೇಕಾದಂತಹ ನಾವೆಲ್ಲರೂ ಸಮಾಜದಲ್ಲಿ ಕೊಡುಗೆ ಏನು ಅಂತ ಹೇಳಿದ್ರೆ, ಚಿಕ್ಕ ವಯಸ್ಸಲ್ಲೇ ಸ್ಟ್ರಾಂಗ್ ವ್ಯಕ್ತಿತ್ವವನ್ನು ಕೊಡಬೇಕು. ಆ ಸ್ಟ್ರಾಂಗ್ ವ್ಯಕ್ತಿತ್ವ ಎಲ್ಲಿಂದ ಬರುತ್ತೆ? ಅವರವ್ರದ್ದೇ ಫಿಲಾಸಫಿ ಓದಲಿ, ತಪ್ಪೇನಿಲ್ಲ. ಆ ಫಿಲಾಸಫಿಯನ್ನು ಅಳವಡಿಸ್ಕೊಳ್ತಾ ಹೋದಾಗ್ಲೇ ಅದು ಮಾನವ ತತ್ವ ನಮ್ಗೆ ಅರ್ಥ ಆಗ್ತಾ ಹೋಗೋದು. ನೀವೆಲ್ಲ ಗಮನಿಸಿ, ಪ್ರಕೃತಿ ಸಮಾಜದಲ್ಲಿ ಪ್ರಕೃತಿ ಎಲ್ಲ ಕಡೆನೂ ಸೂರ್ಯ ತನ್ನ ಪಾಡಿಗೆ ತಾನು ಹುಟ್ಟುತ್ತಾನೆ, ಮಳೆ ತನ್ನ ಪ್ರಕೃತಿಯನ್ನು ತನ್ನ ತತ್ವವನ್ನು ಪಾಲಿಸುತ್ತೆ, ಗಾಳಿ ತನ್ನ ತತ್ವವನ್ನು ಪಾಲಿಸುತ್ತೆ. ಆದರೆ ಮನುಷ್ಯರು ಮನುಷ್ಯತ್ವವನ್ನು ನಿಜವಾಗ್ಲೂ ಪಾಲಿಸ್ತಿದ್ದೀವ? ನಮ್ಮ ಹಿಂದಿನ ಜನ್ರೇಷನ್ ಎಷ್ಟು ಕಷ್ಟಪಟ್ಟು ನಮಗೆ ಸ್ವತಂತ್ರನ ತಂದುಕೊಟ್ರು. ಈಗ ತಾನೇ ಹೇಳು, ನಾನು ನೇತಾಜಿ ಅವರು ಸಿನಿಮಾ ಮಾಡಿದೆ ಅಂತ. ನಿಜವಾಗ್ಲೂ ನಾನು ಯಾಕೆ ಮಾಡಿದೆ? ನಾನು ಸುಮ್ಮನೆ ಒಂದು ಕಮರ್ಷಿಯಲ್ ಸಿನಿಮಾ ಮಾಡಬಹುದಿತ್ತು, ಸುಮ್ಮನೆ ನಾನು ಬಿಸ್ನೆಸ್ ಮಾಡಬೇಕು ಅಂದಿದ್ರೆ. ಆದರೆ ನೇತಾಜಿ ಅವರು ಹೇಗೆ ಆಗಿನ ಕಾಲದಲ್ಲಿ ನಮಗೆ ಉತ್ತಮ ಸಮಾಜವನ್ನು ನಿರ್ಮಿಸ್ಕೊಡ್ಬೇಕು ಅಂತ ಆಗಿನ ಕಾಲದಲ್ಲಿ ಎಷ್ಟೋ ಜನ ನನಗಿಂತ ಚಿಕ್ಕ ಟೀನೇಜ್ನಲ್ಲಿರುವಂತಹ ಮಕ್ಕಳಿಗೂ ತನ್ನ ಮನೇನ, ಪ್ರೀತಿಸಿದವ್ರನ್ನ, ಗಂಡಂದ್ರನ್ನ, ಅಪ್ಪ ಅಮ್ಮನ್ನೆಲ್ಲ ಬಿಟ್ಬಿಟ್ಟು ಬಂದು ದೇಶಕ್ಕಾಗಿ ಹೋರಾಟ ಮಾಡಿದ್ರು, ನಮಗೆ ಸ್ವತಂತ್ರವನ್ನು ತಂದುಕೊಟ್ರು. ಯಾರಿಗೋಸ್ಕರ? ಇವತ್ತು ನಾವು ಉತ್ತಮ ಸಮಾಜವನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಆದರೆ ನಾವು ಇದನ್ನೆಲ್ಲ ಬಿಟ್ಟು ಹೋಗ್ತೀವಿ ಅಂದಾಗ ನಾವು ಯಾವ ರೀತಿ ಸಮಾಜನ ಸೃಷ್ಟಿಸಬೇಕು? ಇವತ್ತು ನಾನು ಯಾವುದೇ ಕಾಲೇಜ್ಗೆ ಹೋದ್ರು, ಯಾವುದೇ ಪೇರೆಂಟ್ಸ್ನ ಕೇಳಿದ್ರು, ಮೇಡಮ್ ನಮ್ಮ ಮಕ್ಕಳು ಮಾತೇ ಕೇಳಲ್ಲ ಅಂತಾರೆ. ನಾನು ಅವರೆಲ್ಲ ಯಾರ ಮಕ್ಕಳು ಅಂತ ಕೇಳ್ತೀನಿ. ನಿಮ್ಮ ಮಕ್ಕಳು ತಾನೆ. ಮಕ್ಕಳು ನಿಮ್ಮ ಮಾತು ಕೇಳಬೇಕಂದ್ರೆ ನೀವು ಮಕ್ಕಳ ಮಾತು ಕೇಳ್ತೀರಾ? ಸೊ ಆಗಿನ ಕಾಲದಲ್ಲಿ ಅಷ್ಟು ಕಷ್ಟಪಟ್ಟು, ಆಮೇಲೆ ಏನು ಫೆಸಿಲಿಟೀಸ್ ಇರಲಿಲ್ಲ. ಈಗ ವಾಟ್ಸಪ್ ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಅಂತೂ ಇರಲಿಲ್ಲ, ಟಿ ವಿ ಇರಲಿಲ್ಲ, ಕಮ್ಯೂಟ್ ಮಾಡೋಕ್ಕೆ ಏನೂ ಇಲ್ಲ. ಆದರೂ ನೇತಾಜಿ ಅವರು 7 ಕಂಟ್ರಿಗಳಲ್ಲಿ ಆರ್ಮಿನ ಕಟ್ಟಿದ್ರು ನನ್ನ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡಬೇಕು ಅಂತ. ಈಗಿನ ಕಾಲದಲ್ಲಿ ಮಕ್ಕಳಿಗೆ ಎಲ್ಲ ಫೆಸಿಲಿಟೀಸು ಇದೆ, ಓವರ್ ಫೆಸಿಲಿಟೀಸು ಲೋಡೆಡ್. ಇವನ್ ಪ್ರೀತಿ ಕೂಡ ಅಷ್ಟು ಕೊಡ್ತಿದ್ದಾರೆ ಅಪ್ಪ ಅಮ್ಮಂದರು. ಆದರೂ ಯಾಕೆ ಮಕ್ಕಳು ಸ್ಟ್ರಾಂಗ್ ಆಗ್ತಾ ಇಲ್ಲ? ನಾನೊಂದು ಸಣ್ಣ ಎಕ್ಸಾಂಪಲ್ ನಮ್ಮ ದೇಶದೆಲ್ಲ ಮಹಾರಾಜಗಳ ಬಗ್ಗೆನೇ ಹೇಳ್ತೀನಿ. ನನ್ನ ಮಹಾರಾಜರ ಮಗ ಅಂದ್ರೆ ಬಿಡ್ರಿ, ನಾನು ಚೆನ್ನಾಗಿ ಆರಾಮಾಗಿ ಮಲ್ಕೋತೀನಿ, ಚೆನ್ನಾಗಿ ಊಟ ಮಾಡ್ಕೊಂಡು ಕೂತಿರ್ತೀನಿ ಅಂತ ಕೂತಿರ್ತಿದ್ರಾ? ನೋ, ಮಹಾರಾಜರ ಮಕ್ಕಳುಗಳು ಕೂಡ ಎಲ್ಲಾ ವಿದ್ಯೆಗಳಲ್ಲೂ ಪರಿಣಿತರಾಗಿರ್ತಿದ್ರು. ಆದ್ರೆ ಇವತ್ತಿನ ದಿನ ಶ್ರೀಮಂತರ ಮಕ್ಕಳು ಹೆಂಗ್ ಮನೇಲಿ ಕೂತ್ಕೋತಾರೆ, ನಮ್ಮ ಅಪ್ಪ ಆಸ್ತಿ ಮಾಡಿದಾರೆ ಬಿಡು, ನನ್ಗೇನ್ ಕಷ್ಟ, ನನ್ ಗೇಮ್ ಆಡ್ತಾ ಇರೋಣ ಅಂತ ಆಡ್ತಾರೆ. ಮಹಾರಾಜರನ್ನೇ ನಾವು ಎಕ್ಸಾಂಪಲ್ ತಗೊಂಡ್ರು ಅವರು ನನ್ನ ಭಾಷೆ ಮಾತ್ರ ನಾನು ಕಲಿತೀನಿ ಅಂತ ಕಲ್ತಿರ್ಲಿಲ್ಲ. ನೀವು ಅವ್ರದೆಲ್ಲ ಹಿಸ್ಟ್ರಿ ಓದಿ, 10 ಭಾಷೆಗಳನ್ನ ಕಲ್ತಿದ್ರು. ಪರ್ಷಿಯನ್ಸ್ ಬರ್ತಾರೋ, ಜರ್ಮನ್ಸ್ ಬರ್ತಾರೋ, ಯಾರು ಬರ್ತಾರೋ ಅವ್ರ ಭಾಷೆ ನಾನು ಕಲಿಯೋಣ, ನನಗೆ ಮೋಸ ಮಾಡಬಾರ್ದು ಯಾರು ಅಂತ. ಆಮೇಲೆ ಅವ್ರಿಗೆ ಎಷ್ಟು ಮಲ್ಟಿ ಟಾಸ್ಕಿಂಗ್ ಮತ್ತೆ ಮಲ್ಟಿ ಟ್ಯಾಲೆಂಟೆಡ್ ಆಗಿರ್ತಿದ್ರು ಅಂತ ಹಿಂದಿಂದ ಬಂದು ಯಾರೋ ಚಾಕು ಬಿಸಾಕ್ತಾರೆ ಅಂದ್ರೂ ಅವ್ರಿಗೆ ಗೊತ್ತಾಗ್ತಿತ್ತು. ಅದೇ ನಮ್ಮ ಮಕ್ಕಳಿಗೆ ಅವ್ರ ಅಪ್ಪ ಅಮ್ಮಂದ್ರು 10 ಸತಿ ಹಿಂಗೊಬ್ರು ಎದ್ದಳೋ ಕೆಲಸ ಮಾಡಿದ್ರು ಅರ್ಥ ಆಗಲ್ಲ. ಆ ಎನರ್ಜಿನ ವಾಪಸ್ಸು ತಂದುಕೋಬೇಕು ನಾವುಗಳೇ. ಯಾಕೆಂದ್ರೆ ನಾವು ಅನ್ಕೊಂಡ್ಬಿಡ್ತೀವಿ ತುಂಬಾ ಬ್ಯೂಟಿಫುಲ್ ಆಗಿ ಜೀವನ ಇರುತ್ತೆ ಅಂತ. ಸದ್ಯ ನಾವು ಸೇಫ್ ಆಗಿದ್ದೀವಿ, ಕಾಶ್ಮೀರಲ್ಲಿ ಇರಲಿಲ್ಲ ನೋಡಿ, ಆಪರೇಷನ್ ಸಿಂಧೂರ್ ಮಾಡೋಕ್ಕೆ ಮುಂಚೆ ಹೇಗೆ ನನ್ನ ದೇಶದ ಜನರನ್ನ ಬಲಿ ತಗೊಂಡ್ರು ಅಂತ. ಸೊ ನಾವೆಲ್ಲ ನಿಜವಾಗ್ಲೂ ಸೇಫ್ ಆಗಿ ಇಟ್ಬಿಟ್ಟಿದ್ದೀವಿ, ನಮ್ಗೇನು ಆಗಲ್ಲ ಅಂತ ಅನ್ಕೋಬಾರ್ದು. ನನ್ನ ನೆಕ್ಸ್ಟ್ ಜನ್ರೇಷನ್ಗೆ, ನನ್ನ ನೆಕ್ಸ್ಟ್ ಅಂದರೆ ನಿಮ್ಮ ಮಕ್ಕಳೇ, ನನ್ನ ಮಕ್ಕಳು, ಅವ್ರ ಮಕ್ಕಳು,
ನಮ್ಮ ನೆಕ್ಸ್ಟ್ ಜನರೇಷನ್ ಮಕ್ಕಳಿಗೆ ನಾವೆಂಥ ಸಮಾಜವನ್ನು ನಿರ್ಮಿಸಿ ಹೋಗ್ತೀವಿ. ಆಮೇಲೆ ನೀವು ಕೊಡೋ ಕೊಡುಗೆ ಎಲ್ಲ ಹೇಳ್ತೀನಿ ಕೇಳಿ, 4 ಮನೇಲಿ ಬಾಡಿಗೆ ಬರುತ್ತೆ, 4 ಕಾರ್ ಇಟ್ಟಿದ್ದೀನಿ, ನನ್ನ ಮಗನ ಓದಿಸಿದ್ದೀನಿ, ಅಷ್ಟರಲ್ಲಿ ಜೀವನ ನಡ್ಸೋಕ್ಕಾಗಲ್ಲ. ಅವ್ರು ಒಂದೇ ನಿಮಿಷಕ್ಕೆ ಕಳೀತಾರೆ. ಇವತ್ತಿನ ದಿನ ನೀವೆಲ್ಲ ಕಡೆ ನೋಡ್ಕೊಂಬರ್ತೀರ, ಟಿವಿಲಿ ದುಡ್ಡು ಇಟ್ಕೊಂಡಿರೋರು ಕೂಡ ಆತ್ಮಹತ್ಯೆ ಮಾಡ್ಕೋತಾರೆ. ಯಾಕೆ? ಅವರಲ್ಲಿ ಸ್ಟ್ರಾಂಗ್ ವ್ಯಕ್ತಿತ್ವ ಇಲ್ಲ. ಈ ಎಲ್ಲ ಸ್ಟ್ರಾಂಗ್ ವ್ಯಕ್ತಿತ್ವನ ಪಡ್ಕೋಬೇಕು ಅಂದರೆ ಇನ್ನೂ ಒಂದ್ಸೇ ಇದೆ, ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ವಿ ಡೋಂಟ್ ಡೂ ವಾಟ್ ವಿ ನೋ ಅನ್ನೋದು. ನಮ್ಮೆಲ್ರಿಗೂ ಗೊತ್ತು ಕಮ್ಮಿ ತಿನ್ನಬೇಕು, ಜಾಸ್ತಿ ತಿಂದರೆ ದಪ್ಪ ಆಗ್ತೀವಿ ಅಂತ. ನಮ್ಮೆಲ್ರಿಗೂ ಗೊತ್ತು ಬೆಳಗ್ಗೆ 3:30 ಹೇಳ್ಬೇಕು ಅಂತ ಹೇಳಲ್ಲ. ನಮ್ಮೆಲ್ರಿಗೂ ಗೊತ್ತು ಕಾಯಿಲೆ ಬರ್ಸ್ಕೋಬಾರ್ದು, ಯೋಗ ಮಾಡಬೇಕು ಅಂತ ಮಾಡಲ್ಲ. ನಮ್ಮೆಲ್ರಿಗೂ ಗೊತ್ತು ನಾವು ಯಾರನ್ನು ದೇಶಬಾರ್ದು, ನಾವು ಚೆನ್ನಾಗಿರ್ಬೇಕು ಅಂತ ಅದು ಮಾಡಲ್ಲ. ಆದರೆ ನಮ್ಗೆ ಏನು ಗೊತ್ತೋ ಅದನ್ನ ಮಾಡದೆ ನಾವು ಸುಮ್ಮನೆ ಜೀವನ ನಡೆಸ್ತಾ ಇದ್ದೀವಿ. ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್. ಯಾಕೆಂದರೆ ನನ್ನ ಇಂಥ ಅತಿ ದೊಡ್ಡ ವೇದಿಕೆ ಮೇಲೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ವಯಸ್ಸಿನಲ್ಲಿ ಚಿಕ್ಕವಳಾಗಿರಬಹುದು, ಅದೇ ಸಮಾಜದಲ್ಲಿ ನಾನು HIV ಇನ್ಫೆಕ್ಟೆಡ್ ಮಕ್ಕಳಿಗೆ 22 ವರ್ಷಗಳಿಂದ ಟ್ರಸ್ಟನ್ನು ರನ್ ಮಾಡ್ತಾ, ಒಂದು ಮಗು ಸತ್ರು ಕ್ರಿಮಿಟೋರಿಯಮ್ಗೆ ನಾನೇ ತೊಗೊಂಡು ಹೋಗಿ, ನಾನು ಯಾರಿಗೂ ಕಾಯ್ದಿರ ಆ ರೀತಿ ಕೆಲಸ ನಿರ್ವಹಿಸಿದಂಥವಳು. ನಮ್ಮೆಲ್ಲರ ಒಳಗಡೆ ಸ್ಟ್ರಾಂಗ್ ವ್ಯಕ್ತಿತ್ವ, ಇನ್ನೊಬ್ರು ಬರಲಿ ನನಗೆ ಹೆಲ್ಪ್ ಮಾಡೋಕ್ಕೆ ಅಂತ ಕಾಯ್ದೆ ನಾವೇ ಮುಂದೆ ಹೋಗಿ ಕೆಲಸ ಮಾಡಬೇಕು ಅಂದರೆ ಎಗೇನ್ ಸ್ಟ್ರಾಂಗ್ ವ್ಯಕ್ತಿತ್ವ ಬೇಕು. ನನಗೆ ದುಡ್ಡು ಬೇಕು, ದುಡ್ಡಿಲ್ಲ, ನಾನು ಅದಿದ್ರೇ ನಾನು ಮಾಡೋದು ಅಂತ ಅಂದ್ಕೊಳ್ತೀವಲ್ಲ. ನೋ, ಡೋಂಟ್ ಗಿವ್ ರೀಸನ್ಸ್ ಆ್ಯಂಡ್ ಎಕ್ಸ್ಕ್ಯೂಸಸ್ ಅಂತ ನಮ್ಮ ಮನೇಲಿ ಬೋರ್ಡ್ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಸೊ ಎಲ್ಲ ಯಂಗ್ಸ್ಟರ್ಸ್ ಆಗಿರಲಿ, ವಯಸ್ಸಾದವ್ರಾಗಿರಲಿ, ಏನೇ ಕೆಲಸ ಮಾಡ್ತಿರೋರಾಗಿರಲಿ, ಒಂದು ಚೌಕಟ್ಟನ್ನು ಹಾಕ್ಕೊಂಡು ಅಷ್ಟರೊಳಗೆ ನಾವು ಇರ್ತೀವಿ ಅಂತ ಅನ್ಕೋಬೇಡಿ. ಅದನ್ನ ಮೀರಿ ನಾವು ಹೇಗೆ ಕೆಲಸ ಮಾಡಿ ಸಮಾಜಕ್ಕೆ ಕೊಡುಗೆ ಕೊಟ್ಟು ಹೋಗ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕೆಂದರೆ ಇವತ್ತಿನ ದಿನ ವೇದಿಕೆ ಮೇಲೆ ಕೂತಿರೋರು ಎಲ್ಲರೂ ಹಾಗೆ ಅನ್ಕಂಡೀಷನಲಿ ಸಮಾಜಕ್ಕಾಗಿ ಸ್ವಾಮಿಗಳಾಗಿರ್ಬಹುದು, ಟೈಗರ್ ಅಶೋಕ್ ಕುಮಾರ್ಜಿ ಅವರಾಗಿರ್ಬಹುದು, ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ನಾ ಸೆಟ್ಲ್ ಆಗೋದೆ, ನನಗೆ ಬೇಕಪ್ಪ ರಿಟೈರ್ಡ್ ಆಗೋದೆ ಅಂತ ಅಶೋಕ್ ಕುಮಾರ್ಜಿ ಮನೇಲಿ ಬೆಚ್ಚಿ ಕೂತಿಲ್ಲ. ಮತ್ತೆ ಅವ್ರು ಸಮಾಜಕ್ಕೆ ಏನೋ ಮಾಡಬೇಕು ಅಂತಾನೆ ಎದ್ದು ಬರ್ತಾನೆ ಇದ್ದಾರೆ. ಸೊ ನಿಮ್ಮೆಲ್ಲರ ಮಕ್ಕಳುಗಳು ಕೂಡ ದೊಡ್ಡ ದೊಡ್ಡ ಲೀಡರ್ಸ್ ಆಗಲಿ ಅಂತ ನಾನು ಆಶಿಸ್ತೀನಿ. ಯಾಕೆಂದರೆ ಅವರೆಲ್ಲ ನನ್ನ ಭಾರತ ಮಾತೆಯ ಮಕ್ಕಳು. ಸೊ ಅದಕ್ಕೆ ನಾವೆಲ್ಲ ತುಂಬ ಆಸೆ ಪಡೋದು ಒಂದನ್ನೇ, ನಾವು ಮಾತ್ರ ಕೂತ್ಕೊಂಡು ಭಾಷಣ ಕೇಳ್ತಾನೆ ಇರ್ತೀವಿ, ಮನೆಗೆ ಹೋದ್ಮೇಲೆ ಮರ್ತೋಗ್ತೀವಿ. ತಿರ್ಗಾ ಯಾವುದೋ ಒಂದು ತುಂಬ ಮೋಟಿವೇಟಿಂಗ್ ಸಿನಿಮಾ ನೋಡ್ತೀವಿ, ಅಲ್ಲಿ ನಾನು ನಾಳೆ ಹಿಂಗೆ ಆಗ್ಬಿಡ್ಬೇಕು ಅನ್ಕೋತೀವಿ, ಮನೆಗೆ ಹೋದ್ಮೇಲೆ ಮರ್ತೋಗ್ತೀವಿ. ನೋ, ನಿಮ್ಮ ಎನರ್ಜಿ ಕಂಟಿನ್ಯೂ ಆಗಬೇಕು. ಯಾಕೆಂದರೆ ನಮ್ಮ ಜೀವನ ಚೆನ್ನಾಗಿರಲಿ ಅಂತ ನಮ್ಮೆಲ್ಲರ ತಳಹದಿಯಾಗಿ ಋಷಿ ಮುನಿಗಳಾಗಿರಬಹುದು, ದೇವತೆಗಳಾಗಿರಬಹುದು, ಅಥವಾ ಉತ್ತಮ ಗುರುವರಿಯರಾಗಿರಬಹುದು, ನಮ್ಮೆಲ್ರಿಗೂ ಎಲ್ಲವನ್ನೂ ಬಿಟ್ಟು ಹೋಗಿದ್ದಾರೆ. ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್ ನಿಮ್ಮೆಲ್ಲರ ಹತ್ರನೂ, ಯಾರು ಯಾರನ್ನು ದ್ವೇಷಿಸದೆ, ಜಗಳ ಅನ್ನೋದು ಆಡದೆ, ಹಿಂದುತ್ವ ಅನ್ನೋದು ಎಲ್ಲರನ್ನೂ ಜೊತೆ ಸೇರಿಸ್ಕೊಂಡು ಹೋಗೋದು, ಅದನ್ನೂ ಕೂಡ ವೇದದಲ್ಲಿ ಅವಾಗಲೇ ಬರೆದ್ಬಿಟ್ಟಿದ್ದಾರೆ. ಗುರುಗಳಿಗೆ ಗೊತ್ತು, ಸಂಗಚ್ಚತ್ವಂ ಸಂವದತ್ವಂ ಸಂಮೋಮನಾಂಸಿ ಜಾನತಾಂ. ನಾವೆಲ್ಲರೂ ಹ್ಯಾವ್ ಟು ವಾಕ್ ಟುಗೆದರ್. ಎಲ್ಲರ ಜೀವನನೂ ಪೀಸ್ಫುಲ್ಲಾಗಿ ಶಾಂತಿಯುತವಾಗಿ ನಾವು ನಡ್ಕೊಂಡು ಹೋಗಿ ಎಲ್ಲವನ್ನೂ ಗೆಲ್ಲಬೇಕು ಅನ್ನೋದು ಇವತ್ತು ನಾನು ಕೊಡ್ತಿರೋ ಭಾಷಣ ಅಲ್ಲ. ವೇದ ಉಪನಿಷತ್ತುಗಳಲ್ಲಿ ಅವತ್ತಿಂದಾನೇ ಬರೆದಿದೆ, ನಮ್ಮೆಲ್ರಿಗೂ ಗೊತ್ತಿದೆ. ಆದರೂ ಅದನ್ನ ಫಾಲೋ ಮಾಡಲ್ಲ. ಸೊ ನಾನು ಚಿಕ್ಕವಳಾಗಿದ್ರು ನಿಮ್ಮೆಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಾವೆಲ್ಲರೂ ಸಂತೋಷವಾಗಿ ಜೀವನ ನಡೆಸೋಣ. ದಯವಿಟ್ಟು ಆರೋಗ್ಯವಾಗಿರಿ, ಆರೋಗ್ಯಕರವಾದ ಸಮಾಜವನ್ನು ಎಲ್ರಿಗೂ ಬಿಟ್ಟು ಹೋಗೋಣ ಅಂತ ನಿಮ್ಮಲ್ಲಿ ವಿನಮ್ರ ಮನವಿ. ಹಾಗೆ ಇದನ್ನ ಆಯೋಜಿಸಿದಂಥ ಕಾರ್ಯಕ್ರಮನ ಇಡೀ ತಂಡಕ್ಕೆ, ಯಾಕೆಂದರೆ ತುಂಬ ಸುಲಭ ಅಲ್ಲ, ಬ್ಯೂಟಿಫುಲ್ಲಾಗಿ ನೀಟ್ಲಿ ಆರ್ಗನೈಸ್ ಮಾಡಿದ್ದಾರೆ. ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಜೈ ಹಿಂದ್. ಬೋಲೋ